ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಎವರೇಜ್ ಸರಾಸರಿ ಸ್ನೇಹಿತರೆ. ಓಕೆ, ಸರಾಸರಿ ಪಾರ್ಟ್ 1 ಮಾಡಿದ್ದಾರೆ ಮೊದಲು ಹಿಂದಿನ ವಿಡಿಯೋದಲ್ಲಿ. ಇದು ಪಾರ್ಟ್ 2ನ ಸೆಕೆಂಡ್ ಪಾರ್ಟ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ. ಓಕೆ, ಇದು ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಅಂದರೆ ಹಿಂದೆ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ. ಸರಾಸರಿ ಮೇಲೆ ಕೇಳಿರೋ ಕ್ವಶನ್ನ ತೊಗೊಂಡಿದ್ದೇನೆ. ಓಕೆ, ಸ್ಟಾರ್ಟ್ ಮಾಡೋಣ. ಆಗಿದ್ದರೆ ಸ್ನೇಹಿತರೆ, ಈಗ ನೋಡಿರಿ ಒಂದೇ ಕ್ವಶನ್ ಹೆಂಗೆ ಕೇಳಿದ್ದಾನೆ ಅಂತೇಳಿ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಒಂದೇ ಕ್ವಶನ್ ಹೆಂಗೆ ಕೇಳಿದ್ದಾನೆ ಅಂತೇಳಿ. ಇಲ್ಲಿ ನೋಡ್ರಿ, 16 ಪರೀಕ್ಷೆಗಳಲ್ಲಿ ರೀನಾ ಪಡೆದ ಸರಾಸರಿ ಅಂಕಗಳು 26. ಇದುವರೆಗೆ ಶ್ರೇಯಾ ಪಡೆದ ಸರಾಸರಿ ಅಂಕಗಳು 24. ಆದರೆ ಅವರು ಇಲ್ಲಿಯವರೆಗೆ 12 ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾರೆ. ಉಳಿದ ಪರೀಕ್ಷೆಗಳಲ್ಲಿ ರೀನಾ ಅವರ ಸಾಧನೆಯನ್ನು ಸರಿಗಟ್ಟಲು ಶ್ರೇಯಾ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕು ಅಂತ ಕೇಳಿದರೆ, ಇದು RRB NTPC 29/4/2016ರಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಲ್ಲಿ ರೀನಾ ಎಷ್ಟು ಓದ್ತಾಳೆ ನೋಡ್ರಲ್ಲಿ. ರೀನಾ ಎಷ್ಟು ಓದ್ತಾಳೆ? 16 ಪರೀಕ್ಷೆಗಳಲ್ಲಿ 24 ಅಂಕ ತೋತಾಳೆ. 16 ಪರೀಕ್ಷೆಯಲ್ಲಿ 26 ಅಂಕಗಳು ಸರಾಸರಿ ಅಂಕಗಳು ತೊಂದರೆ ಎಷ್ಟಾಗ್ತಾರೆ ಸ್ನೇಹಿತರೆ? 16 96, ಕೈಲ 9, 12 32, 9 41. ಎಷ್ಟಾಯ್ತು ರೀ? ಇದು 416 ಆಯ್ತು ರೀ. ಓಕೆ, ನೆಕ್ಸ್ಟ್ ನೋಡಿರಿ, ಈಗ ರೀನಾ ಆಯ್ತು ರೀ. ರೀನಾ ಆದ್ರಿಂದ ಯಾವ್ದು? ಶ್ರೇಯಾ ಎಷ್ಟು ತೊಗೊಂಡಿದ್ದಾಳೆ ರೀ? ಶ್ರೇಯಾ ಇದುವರೆಗೂ ಶ್ರೇಯಾ ಪಡೆದ ಸರಾಸರಿ ಅಂಕಗಳು 24. ಎಷ್ಟು ರೀ? 12 ಪರೀಕ್ಷೆಗಳಲ್ಲಿ ಎಷ್ಟು ರೀ? 24 ಅಂಕಗಳನ್ನ ತೊಗೊಂಡಿದ್ದಾಳೆ ರೀ. ಓಕೆ, ಇದು ಇಂಟು ಮಾಡೋದು ಎಷ್ಟಾಗತ್ತೆ ರೀ? 12 48, ಕೈಲ 4, 12 24, 4 28. ಎಷ್ಟಾಯ್ತು ಸ್ನೇಹಿತರೆ? ಇದು 288 ಆಯ್ತು ರೀ ಇದು. ಓಕೆ, ನೆಕ್ಸ್ಟ್ ಹೆಂಗೆ ಕೇಳಿದೆ ನೋಡಿರಿ. ಉಳಿದ ಪರೀಕ್ಷೆಗಳಲ್ಲಿ ರೀನಾ ಅವರ ಸಾಧನೆಯನ್ನು ಸರಿಗಟ್ಟಲು ಶ್ರೇಯಾ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕು ಅಂತಂದ್ರೆ ಇದನ್ನು ಮೈನಸ್ ಮಾಡಿದ್ರೆ ಬರ್ತದೆ ಸ್ನೇಹಿತರೆ ಆನ್ಸರ್. ಓಕೆ, ಇಲ್ಲಿ ನೋಡಿರಿ, ರೀನಾ 16 ಪರೀಕ್ಷೆಗಳು ಬರ್ದಾಳ್ರಿ, ಶ್ರೇಯಾ 12 ಪರೀಕ್ಷೆಗಳು ಬರ್ದಾಳೆ. ಓಕೆ, 16ರಲ್ಲಿ 12 ಹೋದ್ರೆ ಎಷ್ಟು ರೀ? 4 ಪರೀಕ್ಷೆಗಳು ಎಕ್ಸ್ಟ್ರಾ ಬರ್ದಾಳ್ರಿ. ಓಕೆ, ಇದು ನೋಡಿರಿ, ಈಗ 16ರಲ್ಲಿ 8 ಹೋದ್ರೆ 8, 11ರಲ್ಲಿ 9 ಹೋದ್ರೆ 2, 4ರಲ್ಲಿ 3 ಹೋದ್ರೆ 1. ಎಷ್ಟು ಉಳಿತು ಸ್ನೇಹಿತರೆ? ಇದು 128 ಉಳಿತು ರೀ ಈಗ. ಓಕೆ, ಇವಾಗ ನೋಡಿರಿ 128 ಉಳಿತು ರೀ ಟೋಟಲ್ ರೀ. 16 ಪರೀಕ್ಷೆಗಳು ರೀನಾ ಬರ್ದಾಳ್ರಿ, 12 ಪರೀಕ್ಷೆ ಶ್ರೇಯಾ ಬರ್ದಾಳ್ರಿ. ಓಕೆ, ಎಕ್ಸ್ಟ್ರಾ ಎಷ್ಟು ಬರ್ದಾಳ್ರಿ ರೀನಾ? 4 ಪರೀಕ್ಷೆಗಳನ್ನ ಎಕ್ಸ್ಟ್ರಾ ಬರ್ದಾಳ್ರಿ. ಓಕೆ, ಹಾಗಿದ್ರೆ ಸರಾಸರಿ 4. ಓಕೆ, 4 1 4, 4 3 12, ನೆಕ್ಸ್ಟ್ 4 2 8. ಎಷ್ಟಾಯ್ತು ರೀ? ಇದು 32. ಸರಿಯಾದ ಆನ್ಸರ್ ಎಷ್ಟು ರೀ? ಶ್ರೇಯಾ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕು ಅಂತಂದರೆ ರೀನಾ ಅಷ್ಟು ಆಗ್ಬೇಕಂದ್ರೆ ಎಷ್ಟು ಸರಾಸರಿ ಅಂಕಗಳನ್ನು ಪಡೆಯಬೇಕಂದ್ರೆ 32 ಅಂಕಗಳು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಸರಿಯಾದ ಆನ್ಸರ್ ಬಿ. ಸರಿಯಾದ ಆನ್ಸರ್ ಸ್ನೇಹಿತರೆ 32. ಸರಿಯಾದ ಆನ್ಸರ್ ಎಷ್ಟು ರೀ? 32 ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ರೀ. ಈಗ ಓಕೆ, ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ ನೋಡ್ರಿ. ಇಲ್ಲಿ 2ನೇ ಕ್ವೆಶನ್ ಸ್ನೇಹಿತರೆ. ಇದು ಒಂದು ತರಗತಿಯ 18 ಹುಡುಗರ ಪರೀಕ್ಷೆಯಲ್ಲಿ ಪಡೆದ ಸರಾಸರಿ ಅಂಕಗಳು 16 ಆಗಿದ್ದರೆ ತರಗತಿಯ ಒಟ್ಟು 30 ವಿದ್ಯಾರ್ಥಿಗಳ ಸರಾಸರಿ 18.1 ಆಗಿದ್ದರೆ ಹುಡುಗಿಯರ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದು RRB ಗ್ರೂಪ್ ಡಿ 25/9/2018ರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು ಇಲ್ಲಿ ನೋಡ್ರಿ, ಟೋಟಲ್ ವಿದ್ಯಾರ್ಥಿಗಳು ಎಷ್ಟು ಅದಾರ ನೋಡ್ರಿ. ತರಗತಿಯ ಒಟ್ಟು ವಿದ್ಯಾರ್ಥಿಗಳು 30 ರೀ. ಒಟ್ಟು ವಿದ್ಯಾರ್ಥಿಗಳು 30 ಇಂಟು ಅವರ ಸರಾಸರಿ ಎಷ್ಟು ಅದ ರೀ? 18.1 ಅದ ರೀ. ಓಕೆ, ಇವೆರಡನ್ನು ಇಂಟು ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ. ಇದು 3 1 3, ಎಷ್ಟು 3 8 24, 3 1 3 1 2 5. ಇದೊಂದು 0 ಇಡಿ ಸ್ನೇಹಿತರೆ. ಇದೊಂದು 0 ಇಡಬೇಕು. ಇಲ್ಲಿ ನೆಕ್ಸ್ಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 543 ಆಗುತ್ತೆ ಸ್ನೇಹಿತರೆ. ಅದಕ್ಕೆ 543 ಆಗುತ್ತೆ ರೀ. ನೆಕ್ಸ್ಟ್ ಏನು ಕೊಟ್ಟನ್ರಿ ಅವ? ಒಂದು ತರಗತಿಯ 18 ಹುಡುಗರ ಪರೀಕ್ಷೆಯಲ್ಲಿ ಪಡೆದ ಸರಾಸರಿ ಅಂಕಗಳು ಅಂದ್ರೆ ಹುಡುಗರು ಎಷ್ಟು? 18 ಹುಡುಗರು ಎಷ್ಟು ಉತ್ತರ ಸರಾಸರಿ? 16. ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ. ಇದು 18 ಇಂಟು 16 ಮಾಡಿದಾಗ 16 8 128, 16 1 16 1 18 ಎಷ್ಟು? 28 ಆಗುತ್ತೆ ರೀ. ಓಕೆ, ಟೋಟಲ್ ಎಷ್ಟಾಯ್ತು ರೀ? ಇದು 288 ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಆಗಿದ್ದರೆ ಹುಡುಗಿಯರ ಸರಾಸರಿ ಎಷ್ಟು ಅನ್ನಂದ್ರೆ. ಓಕೆ, ಇಲ್ಲಿ ನೋಡಿರಿ ಸ್ನೇಹಿತರೆ, ಇದು
ಅವನು ಕೇಳಿದ್ದು ಹುಡುಗಿಯರ ಸರಾಸರಿ. ಓಕೆ, ಅವನು ಕೇಳಿದ್ದು ಏನು ಕೇಳಿದಾನೆ ಹುಡುಗಿಯರ ಸರಾಸರಿ ಕೇಳಿದಾನೆ ಅದು ಹುಡುಗರ ಸರಾಸರಿ ಕೊಟ್ಟಿದ್ದಾನೆ ಓಕೆ, ಹುಡುಗರ ಸರಾಸರಿ ಎಷ್ಟು ಕೊಟ್ಟಾನೆ 18 ಕೊಟ್ಟಾನೆ. 18 ಹುಡುಗರ ಸರಾಸರಿ ಕೊಟ್ಟಾನೆ 30 ಟೋಟಲ್ 30ರಲ್ಲಿ 18 ಹುಡುಗರು, ಅದರ ಹುಡುಗಿಯರು ಎಷ್ಟು ಆಗ್ತಾರೆ 12 ಜನ ಆಗ್ತಾರೆ. ನೆಕ್ಸ್ಟ್ ಅವರ ಸರಾಸರಿ ಎಷ್ಟು ಅಂದ್ರೆ ನೋಡ್ರಿ 13ರಲ್ಲಿ 8 ಹೋದ್ರೆ 5, 14ರಲ್ಲಿ 9 ಹೋದ್ರೆ 5, 5ರಲ್ಲಿ 3 ಹೋದ್ರೆ 2 ಎಷ್ಟೈತ್ರಿ ಇದು 12 ಹುಡುಗರ ಸರಾಸರಿ ಎಷ್ಟು ಉಳಿತ್ರಿ ಈಗ 255 ಉಳಿತ್ರಿ. ಈಗ ಇದನ್ನು ಭಾಗಾಕಾರ ಮಾಡಿದ್ರೆ ಅದು ಆನ್ಸರ್ ಬರುತ್ತೆ ಸ್ನೇಹಿತರೆ. ಓಕೆ, 12 ಒಂದಲೇ 12, 12 ಎರಡಲೇ 24 ರೀ, 1 ಉಳಿತು 15 ಆಯಿತು, 12 ಒಂದಲೇ 12, 1 ಉಳಿತು 15 ಸ್ನೇಹಿತರೆ, ಭಾಗ ಹೋಗಲ್ಲ. ನೆಕ್ಸ್ಟ್ 0 ಕೊಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ 255ಕ್ಕೆ ಭಾಗಾಕಾರ ಮಾಡಿರಿ, ಇದು ಗೊತ್ತಾಗುತ್ತೆ ನೀವು ಸರಿಯಾಗಿ. 12 ಎರಡಲೇ ಎಷ್ಟು ರೀ 24 ಆಗತ್ತೆ ರೀ. ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು 5ರಲ್ಲಿ 4 ಹೋದ್ರೆ 1, 2ರಲ್ಲಿ 2 ಹೋದ್ರೆ 0, ನೆಕ್ಸ್ಟ್ 5 ಉಳಿತ್ರಿ. ಇದು 12 ಒಂದಲೇ 12 ಅಂದರೆ ಎಷ್ಟು ಉಳಿತ್ರಿ 5ರಲ್ಲಿ 2 ಹೋದ್ರೆ 3, 1ರಲ್ಲಿ 1 ಹೋದ್ರೆ 0, ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 1 0 1 ಸ್ನೇಹಿತರೆ 12 ಎರಡಲೇ 24 ಎಷ್ಟು ಬರ್ತರಿ ಇದು 21.2 ಬರ್ತರಿ ಇದು. ಓಕೆ, 21.2 ಸರಾಸರಿ ಎಷ್ಟು ಅಂದರೆ 21.2. ಓಕೆ, ಹುಡುಗಿಯರ ಸರಾಸರಿ ಸರಾಸರಿ ಎಷ್ಟು ಅಂದರೆ 21.2 ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ 21.25. ಓಕೆ, ಸರಿಯಾದ ಆನ್ಸರ್ ಎ ಆಗುತ್ತೆ ರೀ. ಇದು ಆನ್ಸರ್ ಸರಿಯಾದ ಆನ್ಸರ್ ಎಷ್ಟು ಎ 21.25 ಹುಡುಗಿಯರ ಸರಾಸರಿ. ಓಕೆ, ಹುಡುಗರ ಸರಾಸರಿ ನಾವು ಕೊಟ್ಟೇ ಬಿಟ್ಟಿದ್ದಾನೆ ಸ್ನೇಹಿತರೆ. ಅವ ಕೇಳಿದ್ದು ಹುಡುಗಿಯರ ಸರಾಸರಿ ಮಾತ್ರ ಕಂಡಿಡಿ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ ನೋಡಿರಿ ಈಗ 3ನೇ ಕ್ವಶನ್ ಸ್ನೇಹಿತರೆ. ಈಗ ಓಕೆ, 3ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ರಘುವೀರ್ ಪಡೆದ 12 ಪರೀಕ್ಷೆಗಳ ಸರಾಸರಿ ಅಂಕಗಳು 25, ರುಮೇಲಾ ಸರಾಸರಿ 23 ಅಂಕಗಳು ಇಲ್ಲಿಯವರೆಗೆ. ಆದರೆ ಅವಳು 8 ಪರೀಕ್ಷೆಯಲ್ಲಿ ಮಾತ್ರ ಭಾಗವಹಿಸಿದ್ದಳು. ರಘುವೀರ್ ಅವರ ಸರಾಸರಿಯನ್ನು ಸರಿಗಟ್ಟಲು ರುಮೇಲಾ ಉಳಿದ 4 ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು ಅಂತ ಕೇಳಿದ್ರೆ ಇದು RRB NTPC 28/4/2016ರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ ಫಸ್ಟ್ ಎಷ್ಟು ರೀ ರಘುವೀರ್ ಎಷ್ಟು ಮಾಡ್ತಾನೆ ರೀ ಇಲ್ಲಿ 12 ಪರೀಕ್ಷೆಗಳಲ್ಲಿ 25 ಅಂಕ ತೊಗೊತಾನೆ ರೀ. ಓಕೆ, 12 ಪರೀಕ್ಷೆಗಳ ಸರಾಸರಿ 25 ಅಂಕ ತೊಗೊತಾನೆ ರೀ. ಎಷ್ಟಾಗತ್ತೆ ರೀ ಇದು 25 12 ಅಂದರೆ 25 ಎರಡಲೇ 50, 25 ಒಂದಲೇ 25 5 300 ಆಗುತ್ತೆ ರೀ ಸ್ನೇಹಿತರೆ. ಅದಕ್ಕೆ ಎಷ್ಟಾಯ್ತು ರೀ ಇದು 25 12 300 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ರುಮೇಲಾ ನೋಡಿರಿ ಸ್ನೇಹಿತರೆ, ಇದು ರಘುವೀರಿಂದ ಐತ್ರಿ ಇದು. ಓಕೆ, ರಘುವೀರಿಂದ ಐತ್ರಿ. ಈಗ ನೆಕ್ಸ್ಟ್ ರುಮೇಲಾ ಎಷ್ಟು ಸರಾಸರಿ 23 ಅಂಕಗಳು ತೊಗೊತಾಳ್ರಿ. ಎಷ್ಟು 8 ಪರೀಕ್ಷೆಗಳಲ್ಲಿ ರುಮೇಲಾ ಎಷ್ಟು 8 ಪರೀಕ್ಷೆಗಳಲ್ಲಿ ಎಷ್ಟು 23 ಅಂಕಗಳನ್ನ ತೊಗೊತಾಳೆ. ಓಕೆ, ಇದನ್ನು ಇಂಟು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ 23 ಎಂಟ್ಲೇ ನೋಡಿ ಸ್ನೇಹಿತರೆ ಇಲ್ಲಿ 8 3ಲೇ 24, 8 2ಲೇ 16 2 18 ಎಷ್ಟಾಯ್ತು ರೀ ಇದು 184 ಆಯ್ತು ರೀ. ಓಕೆ, 184 ಆಯ್ತು ರೀ. ಅವೇನು ಕೇಳಿದಾನೆ ರೀ ರಘುವೀರ್ ಸರಾಸರಿಯನ್ನು ಸರಿಗಟ್ಟಲು ರುಮೇಲಾ ಉಳಿದ 4 ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು 12ರಲ್ಲಿ 8 ಹೋದ್ರೆ 4 ರೀ. ನೆಕ್ಸ್ಟ್ 10ರಲ್ಲಿ 4 ಹೋದ್ರೆ 6, 10ರಲ್ಲಿ 9 ಹೋದ್ರೆ 1, 3ರಲ್ಲಿ 1 ಹೋದ್ರೆ 2. 4 ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು ಅಂತಂದ್ರೆ 4 ಪರೀಕ್ಷೆಗಳಲ್ಲಿ ಕೊಟ್ಟಿದ್ದಾನೆ ಅವ 216/4 ಮಾಡಿದಾಗ 4 ಒಂದಲೇ 4, 4 5ಲೇ 20 ರೀ. ನೆಕ್ಸ್ಟ್ 4 4ಲೇ 16 ಎಷ್ಟು ಬರ್ತದೆ ಸ್ನೇಹಿತರೆ ಇದು 24 ಬರುತ್ತೆ ರೀ. 54 ಬರ್ತದೆ ಸ್ನೇಹಿತರೆ. ಓಕೆ, 54 ಬಂದಿದೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್. 54 ಬಂದಿಲ್ಲ ರೀ ಎಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ರಿ 3ರಲ್ಲಿ 2 ಹೋದ್ರೆ 1 ಆಗ್ಬೇಕ್ರಿ. ಓಕೆ, 3ರಲ್ಲಿ 2 ಹೋದ್ರೆ 1 ಆಗ್ಬೇಕ್ರಿ. 116/4 4 ಒಂದಲೇ 4, ನೆಕ್ಸ್ಟ್ 4 2ಲೇ 8 ರೀ. ನೆಕ್ಸ್ಟ್ 4 9ಲೇ 36 ಎಷ್ಟಾಯ್ತು ರೀ ಇದು 29. ಓಕೆ, ಎಷ್ಟು 4 ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳು ಮೇಲೆ ಪಡಿಬೇಕಂದ್ರೆ ಇದು ಸರಾಸರಿ 29 ಅಂಕಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸರಿಯಾದ ಆನ್ಸರ್ 29 ಸರಿಯಾದ ಅಂಕಗಳು. ಸರಾಸರಿ ಅಂಕಗಳು ಎಷ್ಟು ಅಂದರೆ 29. ಆನ್ಸರ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ಇಲ್ಲಿ ನೋಡಿರಿ 4ನೇ ಕ್ವಶನ್ ನೋಡಿರಿ ಸ್ನೇಹಿತರೆ ಇದು. 40 ವಿದ್ಯಾರ್ಥಿಗಳ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತವು 7:3 ಆಗಿದೆ. ಹುಡುಗರ ಸರಾಸರಿ ಅಂಕಗಳು 65 ಮತ್ತು ಹುಡುಗಿಯರ ಸರಾಸರಿ ಅಂಕಗಳು 72. ಇಡೀ ತರಗತಿಯ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದ್ರೆ ಇದು RRB NTPC 28/3/2016ರಲ್ಲಿ 2016ರಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ ಇದು. ಇಲ್ಲಿ ನೋಡ್ರಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಎಷ್ಟು ಕೊಟ್ಟನ್ರಿ ಹುಡುಗಿಯರು ಮತ್ತು ಹುಡುಗರು
ಹುಡುಗರು ಅನುಪಾತ ಹುಡುಗಿಯರು ಎಷ್ಟು ಕೊಟ್ಟನ್ರಿ ಅನುಪಾತ 7:3 ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ಹುಡುಗರ ಅಂಕಗಳು ಎಷ್ಟು ಕೊಟ್ಟದ ನೋಡ್ರಿ. ಇಲ್ಲಿ ಹುಡುಗರ ಅಂಕಗಳು ಸರಾಸರಿ ಅಂಕಗಳು 65 ಇಂಟು 65 ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಹುಡುಗಿಯರು ಎಷ್ಟು ಕೊಟ್ಟಂದ್ರೆ ಹುಡುಗಿಯರ್ದು 72 ಕೊಟ್ಟಿದ್ದಾನೆ. 72 ಇದಕ್ಕೆ ಇಂಟು ಮಾಡಿರಿ ಸ್ನೇಹಿತರೆ. ಎಷ್ಟೈತ್ರಿ 7 5 35 ಕೈಲ 3 7 6 42 3 45 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 455 ಐತ್ರಿ ಇದು. ನೆಕ್ಸ್ಟ್ ಹುಡುಗಿಯರ್ದು 3 2 6 3 7 21 ಎಷ್ಟೈತ್ರಿ ಇದು 216 ಆಯ್ತು ಸ್ನೇಹಿತರೆ. ಇದು ಎಷ್ಟೈತ್ರಿ ಇದು 455 ಹುಡುಗರದಾದರೆ ಹುಡುಗಿಯರ್ದಷ್ಟು 216 ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಟೋಟಲ್ ನೋಡ್ರಿ, ಟೋಟಲ್ ಎಷ್ಟಾಗತ್ತೆ ರೀ ಇದು ಇಲ್ಲಿ ನೋಡ್ರಿ ಸ್ನೇಹಿತರೆ. ಟೋಟಲ್ ಎಷ್ಟಾಗತ್ತೆ ರೀ, ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು ರೀ, ಟೋಟಲ್ ಮಾರ್ಕ್ಸ್ ಮಾಡೋಣ. ಟೋಟಲ್ ಮಾರ್ಕ್ಸ್ ಅಪಾನ್ ಟೋಟಲ್ ನಂಬರ್ಸ್ ಓಕೆ. ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ನೋಡ್ರಿ. 455 ಪ್ಲಸ್ 216 ಎಷ್ಟಾಗುತ್ತೆ ರೀ. ನೆಕ್ಸ್ಟ್ ಟೋಟಲ್ ನಂಬರ್ಸ್ ಎಷ್ಟಂದ್ರೆ ಇಲ್ಲಿ ನೋಡ್ರಿ. ಟೋಟಲ್ ನಂಬರ್ಸ್ ಎಷ್ಟದ ಅನುಪಾತ ಎಷ್ಟದ ರೀ 7:3 ಅದ ರೀ. 7:3 ಅಂದರೆ 7 + 3 10 ಆಗುತ್ತೆ ರೀ ಸ್ನೇಹಿತರೆ. ಓಕೆ. ನೆಕ್ಸ್ಟ್ ನೋಡ್ರಿ 455 ಪ್ಲಸ್ 216 ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ ಇದು. ನೆಕ್ಸ್ಟ್ 455 ಪ್ಲಸ್ 216 ಕೂಡಿಸಿದ್ರೆ 6 5 11 ನೆಕ್ಸ್ಟ್ 5 1 6 1 7 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 4 2 6 6 71 ಐತ್ರಿ. ಭಾಗಾಕಾರ 10ರಲ್ಲೇ ಮಾಡ್ಬೇಕು ರೀ. ಓಕೆ. ಒಂದು 0 ಕೊಟ್ಟಿದ್ದ ಕೆಳಗಡೆ ಒಂದು 0 ಐತಂದ್ರೆ ಮೇಲ್ಗಡೆ ಒಂದು ಸ್ಥಾನ ಬಿಟ್ಟನ್ನು ಪಾಯಿಂಟ್ ಕೊಡ್ಬೇಕ್ರಿ. ಇದು ಅಂದ್ರೆ 67.1 ಆಗುತ್ತೆ ಸ್ನೇಹಿತರೆ ಇದು. ಎಷ್ಟು 67.1 ಸರಿಯಾದ ಆನ್ಸರ್ ಎಷ್ಟು ರೀ 67.1. ಇಡೀ ತರಗತಿಯ ಸರಾಸರಿ ಅಂಕ ಎಷ್ಟಂದ್ರೆ 67.1 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಎಷ್ಟು ಕೊಟ್ಟನ್ರಿ 67.1. ಟೋಟಲ್ ಒಟ್ಟು ಇಡೀ ತರಗತಿಯ ಸರಾಸರಿ ಅಂಕ ಎಷ್ಟಂದ್ರೆ 67.1 ಆಗುತ್ತೆ ರೀ. ಓಕೆ. ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ 5ನೇ ಕ್ವಶನ್ ರೀ. ಈಗ ಒಂದು ತರಗತಿಯಲ್ಲಿ 35 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು 63, ಸರಾಸರಿ 85.5 ಇರುವ ಇನ್ನಿಬ್ಬರು ವಿದ್ಯಾರ್ಥಿಗಳನ್ನು ಸೇರಿಸಿದರೆ ತರಗತಿಯ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದಂದರೆ ಇದು RRB NTPC 4/4/2016ರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಓಕೆ. ಇಲ್ಲಿ ನೋಡಿರಿ ಒಂದು ತರಗತಿಯಲ್ಲಿ 35 ವಿದ್ಯಾರ್ಥಿಗಳು ಅದಾರೆ. ಓಕೆ. 35 ವಿದ್ಯಾರ್ಥಿಗಳು ಅದಾರೆ. ಅದನ್ನು ಸರಾಸರಿ ಅಂಕ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಾನ್ರಿ 63 ಕೊಟ್ಟಿದ್ದಾನೆ ರೀ. ಇವೆರಡನೇ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ ಇದು 63 ಇಂಟು 35 ಮಾಡಿದಾಗ 5 3 15 5 6 30 ಪ್ಲಸ್ 1 31 ಐತೆ ರೀ. ನೆಕ್ಸ್ಟ್ 3 3 9 3 6 18 ಎಷ್ಟಾಗುತ್ತೆ ರೀ ಇದು 5 9 1 10 8 3 11 1 12 1 1 2 ಎಷ್ಟೈತೆ ರೀ ಇದು 2205 ಆಗುತ್ತೆ ರೀ. ಓಕೆ. ನೆಕ್ಸ್ಟ್ ಏನಂದ್ರೆ ನಾವು 85.5 ಇರುವ ಇನ್ನಿಬ್ಬರು ವಿದ್ಯಾರ್ಥಿಗಳನ್ನು ಸೇರಿಸಿದರೆ ಅಂದರೆ ಇನ್ನೇ ಇಬ್ಬರು ಅಂತಂದರೆ 35 ಪ್ಲಸ್ 30 ಫಸ್ಟಿಗೆ 35 ಇದ್ರಿ. ಆಮೇಲೆ 2 ಸೇರಿದ್ರೆ ಎಷ್ಟಾಗುತ್ತೆ ರೀ 37 ಜನ ಆದ್ರಿ. ಓಕೆ. 37 ಜನ ಆದರೆ ಟೋಟಲ್ ಆಗಿದೆ ಎಷ್ಟು 30 ಟೋಟಲ್ ಬರ್ತೀನಿ ನೋಡಿರಿ. ಟೋಟಲ್ ಎಷ್ಟು ರೀ 37 ಜನ ಆದರೆ. ಓಕೆ. ಇನ್ನೂ ಇಬ್ಬರು ಸರಾಸರಿ ಎಷ್ಟು ಕೊಟ್ಟಾನ್ರಿ ಅವ 85.5 ಕೊಟ್ಟಿದ್ದಾನೆ ರೀ. ಓಕೆ. 85.5 ಕೊಟ್ಟಿದ್ದಾನೆ ಸ್ನೇಹಿತರೆ. ಓಕೆ. ಇಲ್ಲಿ ನೋಡಿರಿ 85.5 ಇಂಟು 2ರಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಸ್ನೇಹಿತರೆ ಇದು ಡಬಲ್ 85 170 ಪ್ಲಸ್ 1 ಅಂದರೆ ಅರ್ಧ 171 ಆಗುತ್ತೆ ರೀ. ಓಕೆ. 171 ಆಗುತ್ತೆ ರೀ ಇದು 85.5 ಇಂಟು 2 ಮಾಡಿದಾಗ 171 ಐತೆ ರೀ. ನೆಕ್ಸ್ಟ್ ತರಗತಿಯ ಹೊಸ ಸರಾಸರಿ ಎಷ್ಟು ಅಂತ ಕೇಳಿದಾನೆ. ಓಕೆ. ಹೊಸ ಸರಾಸರಿ ಎಷ್ಟು ಅಂತ ಕೇಳಿದಾಗ ಟೋಟಲ್ ಎಷ್ಟು ಜನ ಆದರೆ 35 ಪ್ಲಸ್ 2 37 ಜನ ಆದರೆ ರೀ ಇವರು. ನೆಕ್ಸ್ಟ್ 5 1 6 7 ನೆಕ್ಸ್ಟ್ 2 1 3 ನೆಕ್ಸ್ಟ್ 2376 ಜನ ಆದರೆ ಇವರು 2376 ಡಿವೈಡೆಡ್ ಬೈ ಎಷ್ಟು ಟೋಟಲ್ ಎಷ್ಟು 37 ವಿದ್ಯಾರ್ಥಿಗಳು. ಓಕೆ. ಇದನ್ನು ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ 37 ಭಾಗಾಕಾರ 2376. ಓಕೆ. 37 ಒಂದಲೇ 37 6 ನೋಡಿ ಸ್ನೇಹಿತರೆ ಎಷ್ಟಾಗುತ್ತೆ 37 ಒಂದಲೇ 37 ಇಂಟು 6 ಮಾಡಿದಾಗ 6 7 42 6 3 18 4 22 6 ಎಷ್ಟಾಗತ್ತೆ ರೀ 222 ಆಗುತ್ತೆ ರೀ. 7ರಲ್ಲಿ 2 5 3ರಲ್ಲಿ 2 1 2ರಲ್ಲಿ 2 0 ನೆಕ್ಸ್ಟ್ 6 ಉಳಿತ್ರಿ. ಈಗ
ನೆಕ್ಸ್ಟ್ 37 ನಾಲ್ಕಲೇ ನೋಡಿರಿ ಸ್ನೇಹಿತರೆ, ಇದು 37 ನಾಲ್ಕಲೇ 4 7 28, 4 3 12 2 14 148 ಆಗುತ್ತೆ ರೀ. 4 148 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 16ರಲ್ಲಿ 8 ಹೋದರೆ 8, 5ರಲ್ಲಿ 5 ಹೋದರೆ 0 0. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಒಂದು 0 ತೊಗೊಳ್ರಿ. ಇದು 37 2 74, 37 2 74, 10ರಲ್ಲಿ 4 ಹೋದರೆ 6, 8ರಲ್ಲಿ 8 ಹೋದರೆ 0. ಎಷ್ಟು ಬತ್ತ ನೋಡಿ ಸ್ನೇಹಿತರೆ, ಇದು 64.2. 64.2 ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 64.2. ತರಗತಿಯ ಹೊಸ ಸರಾಸರಿ ಎಷ್ಟು ಅಂದ್ರೆ 64.2 ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಇಬ್ಬರು ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಬಂದು ಸೇರಿದಾಗ ಅವ್ರ ಸರಾಸರಿ ಎಷ್ಟು ಕೇಳಿದನ್ರಿ ಅವ್ರ ಹೊಸ ಸರಾಸರಿ ಎಷ್ಟು ಅಂದ್ರೆ ಟೋಟಲ್ ಆ ತರಗತಿಯ ಹೊಸ ಸರಾಸರಿ ಎಷ್ಟು ಅಂದ್ರೆ 64.2 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವೆಶನ್ ರೀ. ಈಗ ನೆಕ್ಸ್ಟ್ 6ನೇ ಕ್ವೆಶನ್ ನೋಡಿರಿ ಸ್ನೇಹಿತರೆ. ಈಗ ಓಕೆ ನೋಡಿರಿ, ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ 6ನೇ ಕ್ವೆಶನ್ ರೀ. ಗಣಿತ ವಿಜ್ಞಾನ ಮತ್ತು ಇತಿಹಾಸದಲ್ಲಿ ಜೇಮ್ಸ್ ಪಡೆದ ಸರಾಸರಿ ಅಂಕಗಳು 89. ಭಾಷೆಯ ಅಂಕಗಳನ್ನು ಕೂಡ ಸೇರಿಸಿದರೆ ಸರಾಸರಿ 88.25ಕ್ಕೆ ಇಳಿಯುತ್ತವೆ. ಭಾಷೆಯಲ್ಲಿ ಅವನು ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇದು RRB NTPCಯಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ. ಇದು RRB NTPC 28/3/2016 ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ. ಇದು ಇಲ್ಲಿ ನೋಡ್ರಲ್ಲ, ಟೋಟಲ್ ಗಣಿತ ವಿಜ್ಞಾನ ಇತಿಹಾಸ, ಇಲ್ಲಿ ನೋಡ್ರಿ ಗಣಿತ ಪ್ಲಸ್ ವಿಜ್ಞಾನ ಪ್ಲಸ್ ಇತಿಹಾಸ ಕೂಡಿ ಅವ್ರ ಸರಾಸರಿ ಎಷ್ಟು ತೊಗೊಂಡ್ರೆ 89 ತೊಗೊಂಡ್ರಿ. ಓಕೆ, ಭಾಷೆ ಅಂಕಗಳನ್ನು ಕೂಡ ಸೇರಿಸಿದರೆ ಏನಂದರೆ ಭಾಷೆ ಅಂಕಗಳಂದ್ರೆ ಒಂದು ಎಕ್ಸ್ಟ್ರಾ. ಓಕೆ, ಇಲ್ಲಿ ಒಂದು ಎಷ್ಟಾಯ್ತು ರೀ ಪ್ಲಸ್ 3 ವಿಷಯಗಳಾದ್ರೆ. ಓಕೆ, 3 ವಿಷಯ × 89 ಮಾಡ್ಬೇಕ್ರಿ. ನೆಕ್ಸ್ಟ್ ಒಂದು ವಿಷಯ ಭಾಷೆ ವಿಷಯ ಒಂದು ಸೇರಿದ್ರೆ ಎಷ್ಟು 4 ಆಯ್ತು ರೀ. ಓಕೆ, 4 × 88.25 ಇಂಟು ಮಾಡ್ಬೇಕ್ರಿ ಈಗ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ 89 3 ಎಷ್ಟಾಗತ್ತೆ ರೀ? 89 3 ಎಷ್ಟಾಗುತ್ತೆ ನೋಡ್ರಿ? 89 3 ಇಲ್ಲಿ ನೋಡ್ರಿ 89 × 3 ಮಾಡಿದಾಗ 3 9 27, 3 8 24, 2 26 ಎಷ್ಟಾಯ್ತು ರೀ? 267 ಐತ್ರಿ. ನೆಕ್ಸ್ಟ್ 88.25 ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ? 88.25 ಇಂಟು 4ರಲ್ಲಿ ಗುಣಾಕಾರ ಮಾಡಿದಾಗ 4 5 20, 4 2 8 1 2 10, 4 8 32 1 33, 4 8 32 1 3 35 ಎಷ್ಟೈತೆ ರೀ? ಇದು 353 ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟು ಬತ್ತು ರೀ? ಇದು 356 ಬತ್ತು ರೀ. 353 ಬಂತು ರೀ ಈಗ. ಓಕೆ, ನೆಕ್ಸ್ಟ್ ಹೆಂಗೆ ಏನ್ರಿ? ಭಾಷೆಯಲ್ಲಿ ಅವನು ಪಡೆದ ಅಂಕಗಳನ್ನು ಕಂಡುಹಿಡಿಯಿರಿ ಅಂತಂದಾನೆ. ಭಾಷೆಯಲ್ಲಿ ಪಡೆದ ಅಂಕಗಳು ಕಂಡುಹಿಡಿಬೇಕಂದ್ರೆ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ಇದರ ಆನ್ಸರ್ ಬರುತ್ತೆ ಸ್ನೇಹಿತರೆ. ಓಕೆ, 353 ಮೈನಸ್ 267 ಮಾಡಿದಾಗ ಅದರ ಆನ್ಸರ್ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ನೋಡ್ರಿ 353 ಮೈನಸ್ 267 ಮೈನಸ್ ಮಾಡಿದಾಗ 13ರಲ್ಲಿ 7 ಹೋದ್ರೆ 6, 15ರಲ್ಲಿ 7 ಹೋದ್ರೆ 8, 3ರಲ್ಲಿ 3 ಹೋದ್ರೆ 0 ಎಷ್ಟು ಬರ್ತದೆ? ಇದು 86. ಭಾಷೆಯಲ್ಲಿ ಪಡೆದ ಅಂಕಗಳು ಎಷ್ಟಂದರೆ 86. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಸರಿಯಾದ ಆನ್ಸರ್ 86. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಸರಿಯಾದ ಆನ್ಸರ್ ಎಷ್ಟು ರೀ? 86. ಓಕೆ, ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ. ಈಗ ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ 7ನೇ ಕ್ವೆಶನ್ ಸ್ನೇಹಿತರೆ. ಇದು 10 ವಿದ್ಯಾರ್ಥಿಗಳ ತರಗತಿಯಲ್ಲಿ ಸರಾಸರಿ ವಯಸ್ಸು 16 ವರ್ಷಗಳು. ಇಬ್ಬರು ವಿದ್ಯಾರ್ಥಿಗಳು ತರಗತಿಯನ್ನು ತೊರೆದಾಗ ಅಂದರೆ ಬಿಟ್ಟು ಹೋದಾಗ ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16.25 ವರ್ಷಗಳು. ಕೈಬಿಡಲಾದ ವಿದ್ಯಾರ್ಥಿಗಳ ಒಟ್ಟು ಸರಾಸರಿ ಎಷ್ಟು ಅಂತ ಇದು RPFನಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು RRB RPF 21/2019 ಕೇಳಿರೋ ಕ್ವಶನ್ ಸ್ನೇಹಿತರೆ. ಇದು ಟೋಟಲ್ ಎಷ್ಟು ರೀ? 10 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂದರೆ 16 ವರ್ಷಗಳು. ಅಂದರೆ 16 × 165 ರೀ. ಇದು ಇಬ್ಬರು ವಿದ್ಯಾರ್ಥಿಗಳು ತರಗತಿಯನ್ನು ತೊರೆದಾಗ ಅಂದರೆ ಬಿಟ್ಟಾಗ ಎಷ್ಟಾದ್ರಿ? 8 ಜನ ಆದ್ರಿ. ಈಗ ಅವರ ಸರಾಸರಿ ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಾನ್ರಿ? 16.25 ಕೊಟ್ಟಿದ್ದಾನೆ ರೀ. ಎಷ್ಟಾಗುತ್ತೆ ರೀ? ಇಂಟು ಮಾಡಿದಾಗ ನೋಡಿ ಸ್ನೇಹಿತರೆ. ಇದು 16.25 ಇಂಟು 8 ಮಾಡಿದಾಗ 8 5 40, 8 2 16, 4 20, ನೆಕ್ಸ್ಟ್ 8 6 48, 2 50, 8 1 8 5 13 ಎಷ್ಟಾಯ್ತು ರೀ? ಇದು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಎಷ್ಟಾಯ್ತು ರೀ? 130 ಆಯ್ತು ರೀ. ಓಕೆ, ನೆಕ್ಸ್ಟ್ ಕೈ ಬಿಡಲಾದ ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಎಷ್ಟು ಅನ್ನೋದು. ಒಟ್ಟು ವಯಸ್ಸು ಎಷ್ಟು ಅಂದ್ರೆ ಟೋಟಲ್ ಎಷ್ಟು ರೀ?
0, 6ರಲ್ಲಿ 3 ಹೋದ್ರೆ 3, 1ರಲ್ಲಿ 1 ಹೋದ್ರೆ 0. ಎಷ್ಟಾಯ್ತು ರೀ ಟೋಟಲ್ 30 ವರ್ಷಗಳು. ಓಕೆ, ಕೈ ಬಿಡಲಾದ ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಅಷ್ಟೇ ಕೇಳಿದಾನೆ ರೀ. ಓಕೆ, ಅವ ಏನಾದರೂ ಕೈ ಬಿಡಲಾದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಕೇಳಿದಂದ್ರೆ 2 ವಿದ್ಯಾರ್ಥಿಗಳು ಅದಾರ ನೋಡ್ರಿ. ಕೈ ಬಿಡಲಾದ 2 ವಿದ್ಯಾರ್ಥಿಗಳು ಅದಾರ ನೋಡ್ರಿ. 2ರಲ್ಲೇ 30ಕ್ಕೆ ಭಾಗಾಕಾರ ಮಾಡ್ತಿದ್ದೆವು. ಓಕೆ, 2 1 2, 15 30 ಅಂದ್ರೆ 15 ಸರಾಸರಿ ಅಂತ ಮಾಡ್ತಿದ್ದೆವು. ಓಕೆ, ಅವ ಏನು ಕೇಳಿದಾನೆ ರೀ, ಕೈ ಬಿಡಲಾದ ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಅಷ್ಟೇ ಕೇಳಿದಾನೆ ರೀ. ಒಟ್ಟು ವಯಸ್ಸು ಎಷ್ಟಂದ್ರೆ 30 ವರ್ಷಗಳು. ಓಕೆ, 30 ವರ್ಷಗಳು ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 30 ವರ್ಷಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಸರಿಯಾದ ಆನ್ಸರ್ 30 ವರ್ಷಗಳು. ಇದು ಆಗಲ್ಲ ರೀ. ಓಕೆ, ಇದು ಅಲ್ಲ ಸ್ನೇಹಿತರೆ. ಓಕೆ, ಇದು ತೆಗೆದೇ ಬಿಡ್ತೀನಿ ನೋಡಿರಿ. ಸರಿಯಾದ ಆನ್ಸರ್ ಅಷ್ಟೇ 30 ವರ್ಷಗಳು. ಓಕೆ, ಬಿ ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, 8ನೇ ಕ್ವಶನ್ ನೋಡಿರಿ ಸ್ನೇಹಿತರೆ. ಈಗ 40 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 30 ವರ್ಷಗಳು, ಸರಾಸರಿ 25 ವಿದ್ಯಾರ್ಥಿಗಳ ವಯಸ್ಸು 36 ವರ್ಷಗಳು, ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ, ಇಲ್ಲಿ ನೋಡಿರಿ, 40 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 30 ವರ್ಷಗಳಂದಾಗ ಎಷ್ಟಾಗುತ್ತೆ ರೀ, 4 3 12 ಮುಂದೆ 2 0. ಓಕೆ, ನೆಕ್ಸ್ಟ್ ಸರಾಸರಿ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು, 25 ವಿದ್ಯಾರ್ಥಿಗಳ ವಯಸ್ಸು ಎಷ್ಟು ಕೊಟ್ಟನ್ರಿ, 36 ವರ್ಷಗಳು. ಓಕೆ, ಇವೆರಡನ್ನೂ ಇಂಟು ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ, 36 × 25, 25 6 150 ರೀ. ನೆಕ್ಸ್ಟ್ 25 3 75, 75 1 15 90 ಆಗುತ್ತೆ. ಓಕೆ, ಎಷ್ಟಾಯ್ತು ರೀ, ಇದು 900 ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನು ಕೇಳಿದೆ ನೋಡಿರಿ, ನಾವು ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಓಕೆ, ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಅಂದ್ರೆ ಇಲ್ಲಿ ನೋಡಿರಿ, ಟೋಟಲ್ 40 ಜನ ಅದಾರೆ. 45ರಲ್ಲಿ 25 ವಿದ್ಯಾರ್ಥಿಗಳು ಅದಾರ ರೀ. ಈಗ ನೆಕ್ಸ್ಟ್ 40ರಲ್ಲಿ 25 ಹೋದ್ರೆ ಎಷ್ಟು ಉಳಿದ್ರಿ, 15 ವಿದ್ಯಾರ್ಥಿಗಳು ಉಳಿದ್ರಿ. ಓಕೆ, 15 ವಿದ್ಯಾರ್ಥಿಗಳ ಸರಾಸರಿ ಕಂಡು ಹಿಡಿಬೇಕಾದ್ರೆ ನೋಡ್ರಿ, 0ಕ್ಕೆ 0 0 0 ಸ್ನೇಹಿತರೆ. ನೆಕ್ಸ್ಟ್ 12ರಲ್ಲಿ 9 ಹೋದ್ರೆ 3, 1ರಲ್ಲಿ 1 ಹೋದ್ರೆ 0. ಎಷ್ಟು ಬರ್ತದೆ ಇದು, 3 100. ಓಕೆ, 15 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಉಳಿದ ವಿದ್ಯಾರ್ಥಿಗಳ ಸರಾಸರಿ ಕೇಳಿದ್ರೆ. ಓಕೆ, ಉಳಿದ ವಿದ್ಯಾರ್ಥಿಗಳು ಎಷ್ಟು ಅಂದ್ರೆ 15 ಜನ. ಓಕೆ, 15 1 15 2 30 ರೀ. 0ಕ್ಕೆ 0 ಎಷ್ಟು ಉಳಿತ್ರಿ, ಇದು 20. ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂದ್ರೆ 20. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು. ಎ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ಇಲ್ಲಿ ನೋಡಿರಿ, ನೆಕ್ಸ್ಟ್ 9ನೇ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿಯು ಜನವರಿಯಲ್ಲಿ 4 ಪ್ಯಾಕೆಟ್ಗಳನ್ನು ಪಡೆದರು. ಅವರ ಸರಾಸರಿ ತೂಕ 300 ಗ್ರಾಮ್ ಮತ್ತು ಫೆಬ್ರವರಿಯಲ್ಲಿ 8 ಪ್ಯಾಕೆಟ್ಗಳನ್ನು ಸ್ವೀಕರಿಸಲಾಗಿದೆ. ಅವರ ಸರಾಸರಿ ತೂಕ 400 ಗ್ರಾಮ್. 2 ತಿಂಗಳಲ್ಲಿ ಆ ವ್ಯಕ್ತಿಯು ಸ್ವೀಕರಿಸಿದ ಸರಾಸರಿ ತೂಕ ಎಷ್ಟು ಅಂತ ಕೇಳಿದಾನೆ. ಓಕೆ, ಜನವರಿಯಲ್ಲಿ ಎಷ್ಟು ಪ್ಯಾಕೆಟ್ ತೊಗೊಂಡ್ರಿ, ಜನವರಿಯಲ್ಲಿ 4 ಪ್ಯಾಕೆಟ್ಗಳು ತೊಗೊಂಡ್ರಿ. ಅವರ ಸರಾಸರಿ ಎಷ್ಟು ತೂಕ ಎಷ್ಟಾದ್ರೆ 300 kg. 300 kg ಅಂದರೆ ಎಷ್ಟಾಯ್ತು ರೀ, 4 3 1200 ಆಯ್ತು ರೀ, 1200. ನೆಕ್ಸ್ಟ್ ಫೆಬ್ರವರಿಯಲ್ಲಿ 8 ಪ್ಯಾಕೆಟ್ಗಳನ್ನು ತೊಗೊತಾಳ್ರಿ. ನೆಕ್ಸ್ಟ್ 8 ಪ್ಯಾಕೆಟ್ಗಳನ್ನು ಸ್ವೀಕರಿಸಲಾಗಿದೆ. ಅವರ ಸರಾಸರಿ ತೂಕ 400 ಗ್ರಾಮ್. 400 ಗ್ರಾಮ್ ರೀ. 8 4 32 ಅಂದ್ರೆ 3200 ಆಗುತ್ತೆ ರೀ ಇದು. ನೆಕ್ಸ್ಟ್ 2 ತಿಂಗಳಲ್ಲಿ ಆ ವ್ಯಕ್ತಿ ಸ್ವೀಕರಿಸೋ ಸರಾಸರಿ ತೂಕ ಎಷ್ಟು ಅಂತ ಕೇಳ್ತಾನೆ. ಓಕೆ, 2 ತಿಂಗಳಂದ್ರೆ ಜನವರಿ ಮತ್ತು ಫೆಬ್ರವರಿ. ಓಕೆ, 8 + 4 ಎಷ್ಟು ರೀ, 12 ಪ್ಯಾಕೆಟ್ ಅದಾವೆ. ನೆಕ್ಸ್ಟ್ 0 0 2 2 4 3 1 4 ಎಷ್ಟಾಯ್ತು ರೀ, ಇದು 2 2 4 4400 ಆಯ್ತು ರೀ. ಓಕೆ, ಟೋಟಲ್ 4400 ಅಪಾನ್ 12. ಈಗ 4ರಲ್ಲೇ ಕಟ್ತಾ ಹೋಗುತ್ತಾ ನೋಡಿ ಸ್ನೇಹಿತರೆ. ಇದು 4 3 12, 4 1 4, 4 1 4, 0ಕ್ಕೆ 0 ಎಷ್ಟು ಬರ್ತಾರೆ, ಇದು 1100 / 3. ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ, ಇದು 3 / 1100. ಓಕೆ, 1100. 3 3 9, 11ರಲ್ಲಿ 9 ಹೋದ್ರೆ 2, 1ರಲ್ಲಿ 1 ಹೋದ್ರೆ 0. ನೆಕ್ಸ್ಟ್ 0 ತೊಗೊಂಡೇವ್ರಿ. ಈಗ 3 6 18 ರೀ. 10ರಲ್ಲಿ 8 ಹೋದ್ರೆ 2, 2ರಲ್ಲಿ 2 ಹೋದ್ರೆ 0. ನೆಕ್ಸ್ಟ್ ಮತ್ತೆ 0 ತೊಗೊಂಡಾಗ 3 6 18 ಆಗುತ್ತೆ ರೀ. 10ರಲ್ಲಿ 8 ಹೋದ್ರೆ 2, 2ರಲ್ಲಿ 2 ಹೋದ್ರೆ 0. ನೆಕ್ಸ್ಟ್ ರೀ ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ 3 6 18 ಎಷ್ಟು ಉಳಿತ್ರಿ, ಇದು 366.6. ಎಷ್ಟು ಬತ್ರಿ ಆನ್ಸರ್ ಇದರದು, 366.6. ಸರಿಯಾದ ಆನ್ಸರ್ ಎಷ್ಟು ರೀ, ವ್ಯಕ್ತಿಯು 2 ತಿಂಗಳಲ್ಲಿ ಆ ವ್ಯಕ್ತಿ ಸ್ವೀಕರಿಸಿದ ಸರಾಸರಿ ತೂಕ ಎಷ್ಟಂದರೆ 366.6. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ರೀ ಇದು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ನೆಕ್ಸ್ಟ್ 10ನೇ ಕ್ವಶನ್ ನೋಡ್ರಿ. ಈಗ
ಓಕೆ ನೋಡ್ರಿ 10ನೇ ಕ್ವೆಶ್ಚನ್ ನೋಡ್ರಿ ಏನು ಕೇಳಿದೆ ಅಂದರೆ 10 ಇನ್ನಿಂಗ್ಸ್ಗಳ ನಂತರ ಬ್ಯಾಟ್ಸ್ಮನ್ಗಳ ಪ್ರತಿ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ 52. 12 ಇನ್ನಿಂಗ್ಸ್ಗಳ ನಂತರ ಸರಾಸರಿ ಸ್ಕೋರ್ 54. ಬ್ಯಾಟ್ಸ್ಮನ್ 12ನೇ ಇನ್ನಿಂಗ್ಸ್ನಲ್ಲಿ ಹಿಂದಿನದಕ್ಕಿಂತ 16 ಹೆಚ್ಚು ರನ್ ಗಳಿಸಿದ್ದರೆ ಅವರು ಎಷ್ಟು ರನ್ ಗಳಿಸಿದರು 11ನೇ ಇನ್ನಿಂಗ್ಸ್ನಲ್ಲಿ ಅಂತ ಕೇಳಿದ್ದಾನೆ. ಇದು RRB ಅಲ್ಫಾ ಟೆಕ್ನಿಷಿಯನಲ್ಲಿ ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ. ಇದು 14/8/2018 ಕೇಳಿರೋ ಕ್ವಶನ್ಸ್ ಸ್ನೇಹಿತರೆ ಇದು. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ಟೋಟಲ್ ಎಷ್ಟು ಅಂದ್ರೆ ಅವ 10 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ಸ್ಮನ್ ಪ್ರತಿ ಇನ್ನಿಂಗ್ಸ್ನಲ್ಲಿ ಎಷ್ಟು ತೊಗೊಂಡ್ರೆ 52. 10 ಇನ್ನಿಂಗ್ಸ್ಗಳಲ್ಲಿ ಎಷ್ಟು ತೊಗೊಂಡ್ರೆ 52 ತೊಗೊಂಡ್ರೆ ಎಷ್ಟಾಯ್ತು ಇದು 520 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ಇಲ್ಲಿ ನೋಡ್ರಿ 12 ಇನ್ನಿಂಗ್ಸ್ಗಳ ನಂತರ 54 ತೊಗೊಂಡ ನಂತರ 12 ಇನ್ನಿಂಗ್ಸ್ಗಳಲ್ಲಿ 54 ಎಷ್ಟಾಗುತ್ತೆ ನೋಡ್ರಿ 12 4 48. ನೆಕ್ಸ್ಟ್ 12 60 + 4 ಅಂದ್ರೆ 64 ಆಗತ್ತೆ ರೀ ಇದು. ಓಕೆ, ಎಷ್ಟಾಯ್ತು ರೀ ಇದು 648 ಐತೆ ರೀ. ನೆಕ್ಸ್ಟ್ ಏನು ಕೇಳಿ ಅವ 12ನೇ ಇನ್ನಿಂಗ್ಸ್ನಲ್ಲಿ ಹಿಂದಿನದಕ್ಕಿಂತ 16 ಹೆಚ್ಚು ರನ್ ಗಳಿಸಿದ್ದಾರೆ ಅವರು ಎಷ್ಟು ರನ್ ಗಳಿಸಿದ್ದಾರೆ 11ನೇ ಇನ್ನಿಂಗ್ಸ್ನಲ್ಲಿ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡಿ 12ನೇ ಇನ್ನಿಂಗ್ಸ್ನಲ್ಲಿ ಹಿಂದಿನದು ಎಷ್ಟು ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಹಿಂದಿನದಕ್ಕಿಂತ 16 ರನ್ ಹೆಚ್ಚು ರನ್ ಗಳಿಸಿದ್ದಾರೆ. ಹೆಚ್ಚು ಅಂದರೆ ಎಕ್ಸ್ ಪ್ಲಸ್ 16 = ಎಷ್ಟಾಯ್ತು ರೀ ಗಳಿಸಿದ್ದಾರೆ ಅವ್ರು ಎಷ್ಟು ರನ್ ಗಳಿಸಿದ್ದಾರೆ ಅಂತ ಕೇಳಿದಾನೆ. ಇಲ್ಲಿ ನೋಡ್ರಿ 648 - 520 ಅದರ ಸರಾಸರಿ ಸಿಗುತ್ತೆ ಸ್ನೇಹಿತರೆ. ಇದು ಎಷ್ಟನ್ನು ಎಕ್ಸ್ಟ್ರಾ ಮಾಡಿವ ಅಂತ ಸಿಗ್ತದೆ. ಓಕೆ, ನೆಕ್ಸ್ಟ್ 520 648ರಲ್ಲಿ ಮೈನಸ್ ಮಾಡಿ ಸ್ನೇಹಿತರೆ 8, 4ರಲ್ಲಿ 2 ಹೋದರೆ 2, 6ರಲ್ಲಿ 5 ಹೋದರೆ 1 ಎಷ್ಟಾಯ್ತು ರೀ ಇದು 128 ಆಗುತ್ತೆ. ಓಕೆ, ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ರೀ ಇದು 2x ಆಗುತ್ತೆ ರೀ ಪ್ಲಸ್ 16 = 128 ಆಗುತ್ತೆ ರೀ ಇದು. ನೆಕ್ಸ್ಟ್ 2x = ಈ 16 ಈ ಕಡೆ ಹೋದ್ರೆ 128 - 16 ಹೋದರೆ ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ ಇದು 2x = 8ರಲ್ಲಿ 6 ಹೋದರೆ 2, 2ರಲ್ಲಿ 1 ಹೋದರೆ 1, 1ಕ್ಕೆ 1 ಎಷ್ಟಾಯ್ತು ರೀ ಇದು 112 ಆಯ್ತು ರೀ ಇದು. ಓಕೆ, ನೆಕ್ಸ್ಟ್ x = 112 / ಈ 2 ಇದ್ದಿದ್ದನ್ನು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 2 1 2, 2 5 10, 2 6 12 ಎಷ್ಟು ಬರ್ತದೆ ಇದು 56. ಸರಿಯಾದ ಆನ್ಸರ್ ಎಷ್ಟಂದರೆ 56. ಇಲ್ಲಿ ನೋಡಿ 11ನೇ ಇನ್ನಿಂಗ್ಸಲ್ಲಿ ಎಷ್ಟು ರನ್ ಗಳಿಸಿದರು ಅವರು 11ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ಕೇಳಿದ್ರೆ ಅಂದ್ರೆ 56 ರನ್ಗಳು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರಿಯಾದ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸರಿಯಾದ ಆನ್ಸರ್ ಎಷ್ಟು 56. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇದು. ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಇಷ್ಟೊತ್ತು ಮಾಡಿದ್ದನ್ನು ನೀವು PDF ಫೈಲ್ ಬೇಕಂದರೆ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದರ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ. ಇದರ PDF ಫೈಲ್ನ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಎಲ್ಲಿ ಅಂತಂದರೆ ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದರ PDF ಫೈಲ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.